12 ಚೆಂಡು ಬಾಕಿ ಇದೆ. 21 ಓಟದ ಅವಶ್ಯಕತೆ ಇದೆ. ಫೈನಲ್ ಪಂದ್ಯಕೂಟ ಇದು. ಶಫಾ ಚಾಂಪಿಯನ್ ಟ್ರೋಫಿಗಾಗಿ ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ಕ್ರೀಡಾಭಿಮಾನಿಗಳು. ಕಾದ್ ನೋಡೋಣ, ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತ ತಂಡಗಳು ಯಾವುದು, ರನ್ನರ್ಸ್ ಆಫ್ ಪ್ರಶಸ್ತಿಯನ್ನ ಪಡೆದುಕೊಳ್ಳುವಂತ ತಂಡ ಯಾವುದು ಎಂಬುದನ್ನ ಇಲ್ಲಿ ಪ್ರಶ್ನೆಯಾಗಿದೆ. ಏನೇ ಆಗಿರಲಿ, ದ್ವಿತೀಯ ಇನ್ನಿಂಗ್ಸಿನ ಪ್ರಥಮ ಚೆಂಡು ಬೈಸ್ ರೂಪದಲ್ಲಿ 1 ಓಟಗಳ ಸೇರ್ಪಡೆಗೊಳ್ತಾರೆ. 11 ಚೆಂಡು 20 ಓಟದ ಅವಶ್ಯಕತೆ ಇದೆ. ಸುಹೈಲ್ ಎಸೆತಗಾರ ವಿಭಾಗದಲ್ಲಿ ತನ್ನದೇ ಆದಂತಹ ಶೈಲಿಯಲ್ಲಿ ಬಾಯಿಸರ. ಓಹೋ, LBW ಗೆ ಬಳಿ ಆಗ್ತಾ ಇದ್ದಾರೆ. LBW ಫ್ರಮ್ ಇನ್ ಫ್ರಂಟ್ ಆಫ್ ದ ವಿಕೆಟ್. ಅದ್ಭುತವಾದ ದಾಳಿ. ಬಂದ ದಾರಿಗೆ ಸುಖವಿಲ್ಲ. ಇಲ್ಲಿ ನೇರ ಡಕ್ಕೋಟಿಗೆ ಕಳಿಸಿಕೊಡ್ತಾ ಇದ್ದಾರೆ. ಉತ್ತರಿ ಸಂಖ್ಯೆಗಳು 1 ತಂಡದ ಖಾತೆ ಇಳಿದ ಒಟ್ಟು ಮೊತ್ತ 1 ಓಟಗಳು. ನಂಬರ್ 3ನೇ ಕ್ರಮಾಂಕದ ದಾಂಡುಗಾರರಾಗಿ ನವಾಜ್ ಇವರನ್ನ ಕಳಿಸಿಕೊಡಲಾಗಿದೆ ಬಿ ಬಾಯ್ಸ್ ಅಲೆಕಲ ತಂಡದ ಪರವಾಗಿ. ತಂಡದ ಒಟ್ಟು ಮೊತ್ತ 1ರಲ್ಲಿದೆ. ಓವರಿನ 3ನೆಯ ಚೆಂಡು ಎಸೆತಗಾರ ವಿಭಾಗದಲ್ಲಿ ತನ್ನ ಭರವಸೆಯನ್ನು ಓಹೋ ಲೆಗ್ ಸೈಡ್ ಇಂದ ಹೊರಗಿದ್ದ ಚೆಂಡು ವೈಡ್. ಸ್ಕೋರ್ ಮೂವ್ಸ್ ಟು 2 ಆನ್ ದಿ ಬೋರ್ಡ್. 2 ಚೆಂಡುಗಳು ಮುಕ್ತಾಯಗೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಟ್ಟು ಮೊತ್ತ 2 ಓಟಗಳು ಬಂದಿದೆ. ಇದು ಫೈನಲ್ ಪಂದ್ಯಾಕೂಟ. ಫೈನಲ್ ಆಗಲಿ ಉಳಿಯಲಿ, 2 ತಂಡಗಳಲ್ಲಿ ಅದ್ಭುತ ರೀತಿಯಲ್ಲಿ ಪಂದ್ಯಾಕೂಟಗಳು ಸೆಣಸಾಡುವಾಗ ಅದ್ಭುತವಾದ ಹೊಡೆತ ಇದು. 1 ಓಟಕ್ಕೆ ಮಾತ್ರ ಇಲ್ಲಿ ತೃಪ್ತಿಗೊಳ್ತಾ ಇದೆ. ನವಾಜ್ ರವರ ಖಾತೆ ಕೂಡ ಆರಂಭಗೊಳ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ತಂಡದ ಒಟ್ಟು ಮೊತ್ತ ಜಮೆಗೊಳ್ತಾ ಇದೆ. 3 ಓಟಗಳು 3 ಚೆಂಡುಗಳ ಮುಕ್ತಾಂತರದೊಂದಿಗೆ. ಬಹಳಷ್ಟು ಕ್ರೀಡಾಭಿಮಾನಿಗಳು ಕಾತರದಿಂದ ಈ ಒಂದು ಪಂದ್ಯಕೂಟವನ್ನ ವೀಕ್ಷಿಸ್ತಾ ಇದ್ದಾರೆ. ತಮಗೆಲ್ಲರಿಗೂ ಶಫಾ ಚಾಂಪಿಯನ್ ಟ್ರೋಫಿ 2024ನೇ ವರ್ಷದ ಪರವಾಗಿ ತುಂಬು ಹೃದಯದ ನಾವು ಅಭಿನಂದನೆಗಳನ್ನು ಸಲ್ಲಿಸೋದು. LBW ಗೆ ಬಹಳಷ್ಟು ಮನವಿಯನ್ನು ನೀಡ್ತಾ ಇದ್ದಾರೆ. ತೀರ್ಪುಗಾರರಿಂದ ಯಾವುದೇ ಒಂದು ಸೂಚನೆಗಳು ಹೊರಬೀಳ್ತಾ ಇಲ್ಲ. ಸೊಗಸಾಗಿರುವಂತ ಎಸೆತ ಇದು. ಅದ್ಭುತವಾದ ದಾಳಿ. 4 ಚೆಂಡುಗಳ ಮುಕ್ತಾಂತರದೊಂದಿಗೆ ಅಂಕಿಅಂಶ ಪಟ್ಟಿಗೆಯಲ್ಲಿ ಒಟ್ಟು ಮೊತ್ತ 4 ಓಟಗಳು ಬಂದಿದೆ. 5ನೆಯ ಚೆಂಡು ಸ್ಟ್ರೈಕ್ ಔಟ್ ವಿಭಾಗದಲ್ಲಿ ನವಾಜ್ ಉರ್ಮನೆ ಬಿ ಬಾಯ್ಸ್ ಅಲೆಕಳ ತಂಡದಲ್ಲಿ ಪ್ರತಿನಿಧಿಸ್ತಾ ಇದ್ದಾರೆ ಈ ಒಂದು ಪಂದ್ಯಕೂಟ. ಉಲ್ಲಾಲ್ ಕ್ರಿಕೆಟ್ ಅಸೋಸಿಯೇಷನ್ ಇದರ ಪರವಾಗಿ ದೊಡ್ಡ ಹೊಡೆತ ಇದು. ನವಾಜ್ ರವರ ದಾಂಡು ಮುಖೇನವಾಗಿ ಬರ್ತಾ ಇದೆ. ಭರ್ಜರಿಯಾದಂತ ಸಿಕ್ಸರ್. ಖಂಡಿತ ಅಂತಿಂತ ಸಾಧನೆಯನ್ನ ಮಾಡಿದಂತ ಆಟಗಾರ, ಬಲಿಷ್ಠತೆಯ ಆಟಗಾರ ನವಾಜ್. ಸ್ಟ್ರೈಟ್ ಡ್ರೈವ್ ಮೂಲಕವಾಗಿ ಚೆಂಡು ದಂಡಂ ದರ್ಶಗುಡಂ ಸಿಕ್ಸರ್. 6 ಓಟಗಳ ಸೇರ್ಪಡೆಗೊಂಡಾಗ ಇಲ್ಲಿ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಜಮೆಗೊಳ್ತಾ ಇದೆ. 10 ಓಟಗಳು ಬಂದಿದೆ. ಇನ್ನು ಬೇಕಾಗಿದೆ 11 ಓಟದ ಅವಶ್ಯಕತೆ. ಕೊನೆಯ ಚೆಂಡು ಬಾಕಿ ಇದೆ. ಲಾಸ್ಟ್ 1 ಮೋರ್ ಡೆಲಿವರಿ ಲ್ಯಾಪ್. 7 ಎಸೆತ 11 ಓಟದ ಅವಶ್ಯಕತೆ. ನವಾಜ್ ಸ್ವೀಪ್ ಮಾಡ್ಲತ್ತಿಸಿದ್ರು. ಈ ಬಾರಿ ಡೈರೆಕ್ಟ್ ಹಿಟ್ ಆದ್ರೆ ಔಟ್ ಆಗುವಂತ ಲಕ್ಷಣಗಳಿತ್ತು. 1-2 ಓಟಗಳ ಸೇರ್ಪಡೆಗೊಳ್ತಾ ಇದೆ. ಇನ್ನು ಬೇಕಾಗಿದೆ 9 ಉಳಿದಂತ 6 ಎಸೆತಗಳ ಮುಂದೆ. 6 ಬಾಲ್ 9 more run needed to win this match. ಎಸೆತಗಾರ ವಿಭಾಗದಲ್ಲಿ ನೌಶೀರ್ ತನ್ನದೇ ಆದಂತಹ ಶೈಲಿಯಲ್ಲಿ ನಿಭಾಯಿಸಿಕೊಳ್ತಾ ಇದ್ದಾರೆ. ಮ್ಯಾಂಗ್ಳೂರ್ ಮೀಡಿಯಾ ಕ್ಯಾಮೆರಾ ತುದಿಯಿಂದ ನೌಶೀರ್ ದ್ವಿತೀಯ ಓವರ್ ಅನ್ನು ಎಸೆಯಲು ಸಜ್ಜಾಗ್ತಾ ಇದ್ದಾರೆ. ಇನ್ನು ಬೇಕಾಗಿದೆ 9 ಓಟ ಉಳಿದಂತ
6 ಎಸೆತಗಳ ಮುಂದೆ. ಸ್ಟ್ರೈಕ್ ಔಟ್ ವಿಭಾಗದಲ್ಲಿ ಸಾದಿಕ್ ಎನ್ಎಂ, ಅದೆಷ್ಟೋ ದಾಖಲೆಯನ್ನು ಬರೆದಂತ ಶ್ರೇಷ್ಠ ಮಟ್ಟದ ಆಟಗಾರ ಸಾದಿಕ್ ಎನ್ಎಂ. ಕಾದ್ ನೋಡೋಣ ಈ ಒಂದು ಪಂದ್ಯಾಕೂಟದಲ್ಲಿ ತಮ್ಮ ಭರವಸೆಯನ್ನ ಬಿ ಬಾಯ್ಸ್ ಅಲೆಕಳ ತಂಡಕ್ಕೆ ತೋರ್ಪಡಿಸಿಕೊಡಬಹುದೇ? ಇಷ್ಟೊಂದು ಜನಸಾಗರ ಹೊಂದಿರುವಂತಹ ಈ ಒಂದು ಸಫಾ ಟ್ರೋಫಿ 2024 ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು ಆಟಗಾರ ಸಾದಿಕ್ ಎನ್ಎಂ. ಇಲ್ಲಿ 1 ಓಟಗಳ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಜಮೆಗೊಳ್ತಾ ಇದೆ. 11 ಓಟಗಳು, 13 ಓಟಗಳು ಬಂದಿದೆ. ಇನ್ನು ಬೇಕಾಗಿದೆ 8 ಓಟದ ಅವಶ್ಯಕತೆ. 8 ಬೇಕಾಗಿದೆ 5 ಎಸೆತಗಳ ಮುಂದೆ. 2 ತಂಡಕ್ಕೂ ಕೂಡ ಅವಕಾಶಗಳಿದೆ. ಇದು ಫೈನಲ್ ಪಂದ್ಯಾಕೂಟ. ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತ ತಂಡಗಳು ಯಾವುದು? ಇಲ್ಲಿ ಬಹಳಷ್ಟು ಪ್ರಶ್ನೆಯಾಗಿದೆ. ಬೇಕಾಗಿದೆ ದೊಡ್ಡ ಹೊಡೆತ. ಇದು ನವಾಸ್ ಉರ್ಮನೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಹೊಡೆದಂತ ಚೆಂಡಿಗೆ ಅದ್ಭುತವಾಗಿರುವಂತ ಹೊಡೆತ ಇದು. 2 ಓಟಗಳ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ ಜಮೆಗೊಳ್ತಾ ಇದೆ. 15 ಓಟಗಳು ಬೇಕಾಗಿದೆ. 6 ಓಟದ ಅವಶ್ಯಕತೆ. ಉಳಿದಂತ 4 ಎಸೆತಗಳ ಮುಂದೆ 4 ಚೆಂಡುಗಳು ಬಾಕಿ ಇದೆ. ಕ್ರೀಡಾ ಅಭಿಮಾನಿಗಳೇ, ಪಂದ್ಯ ಇನ್ನೂ ಮುಕ್ತಾಯಗೊಂಡಿಲ್ಲ. ಪಂದ್ಯ ಬಹಳಷ್ಟು ರೋಚಕ ಸ್ಥಿತಿಯಲ್ಲಿ ಸಾಗ್ತಾ ಇದೆ. ಸ್ಟ್ರೈಕ್ ಔಟ್ ವಿಭಾಗದಲ್ಲಿ ನವಾಸ್ ಉರ್ಮನೆ 4 ಚೆಂಡು ಬಾಕಿ ಇದೆ. ಸೊಗಸಾಗಿರುವಂತಹ ಎಸೆತ, ಜಾಣ್ಮಯತೆ ಎಸೆತ. 3 ಎಸೆತಗಳು, 6 ಓಟದ ಅವಶ್ಯಕತೆ. 3 to go, 6 more run needed in this match. ಬಿ ಬಾಯ್ಸ್ ಅಲೆಕಳ ತಂಡ 3 ಚೆಂಡು ಬಾಕಿ ಇದೆ. 6 ಓಟದ ಅವಶ್ಯಕತೆ ಇದೆ. ಎಸೆತಗಾರ ವಿಭಾಗದಲ್ಲಿ ನೌಶೀರ್, ಸ್ಟ್ರೈಕ್ ಔಟ್ ವಿಭಾಗದಲ್ಲಿ 1 ಸಿಕ್ಸರ್ ಅನ್ನು ದಾಖಲಿಸಿಕೊಂಡಂತ ಓರ್ವ ಶ್ರೇಷ್ಠ ಮಟ್ಟದ ಆಟಗಾರ ನವಾಸ್ ಉರ್ಮನೆ. ಉಲ್ಟ ದಂಡಿಗೆ ಪ್ರಯತ್ನಿಸಿದ್ರು. 1 ಓಟಗಳ ಸೇರ್ಪಡೆ, 1 ಓಟಗಳ ಸೇರ್ಪಡೆ. 2 ಎಸೆತಗಳು, 5 ಓಟದ ಅವಶ್ಯಕತೆ ಇದೆ. ಖಂಡಿತ ಈ ಒಂದು ಪಂದ್ಯಾಕೂಟದ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತ ಕೆಲವೇ ನಿಮಿಷಗಳು ಬಾಕಿ ಇದೆ. ಕ್ರೀಡಾಭಿಮಾನಿಗಳೇ, ಬಿ ಬಾಯ್ಸ್ ಅಲೆಕಳ ತಂಡ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಬಹುದೇ? ಎಫ್ಸಿಬಿ ಬೆಲ್ಮಾ ತಂಡ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಬಹುದೇ? ಬಹಳಷ್ಟು ಪ್ರಶ್ನೆಯಾಗಿದೆ. ಇದು ಕ್ರೂಷಿಯಲ್ ಮ್ಯಾಚ್, ಫೈನಲ್ ಪಂದ್ಯಾಕೂಟ. ಗೆಲ್ಲುವವರು ಯಾರು, ಸೋಲುವವರು ಯಾರು ಎಂಬುದನ್ನ ಇಲ್ಲಿ ಪ್ರಶ್ನೆಯಾಗಿದೆ. 2 ತಂಡಗಳು ಕೂಡ ಬಲಿಷ್ಠತೆಯ ತಂಡಗಳು. ರನ್ನರ್ಸ್ ಪ್ರಶಸ್ತಿಯನ್ನು ಪಡೆದುಕೊಳ್ಳುವ ತಂಡ ಯಾವುದು? ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತ ತಂಡ ಯಾವುದು? ಸಾದಿಕ್. ದೊಡ್ಡ ಹೊಡೆತಕ್ಕೆ ಪ್ರಯತ್ನಿಸಿದ್ರು ಸಾದಿಕ್. 1 ಓಟಗಳ ಸೇರ್ಪಡೆಗೊಳ್ತಾ ಇದೆ. 1 ಎಸೆತ, 1 ಚೆಂಡು, 4 ಓಟಗಳ ಅವಶ್ಯಕತೆ ಇದೆ. ಎಫ್ಸಿಬಿ ಬೆಲ್ಮಾ ತಂಡವು ವಿಜಯಗೊಳಿಸುವಂತ 90% ಕಾಣ್ತಾ ಇದೆ. ಕೇವಲ 10% ಬಿ ಬಾಯ್ಸ್ ಅಲೆಕಡ ಕಡೆಯಲ್ಲಿದೆ. ಕಾರಣ 1 ಎಸೆತಗಳ ಮುಂದೆ ಬೇಕಾಗಿದೆ 4 ಓಟ. ಇದು ಚಾಂಪಿಯನ್ ಪಟ್ಟವನ್ನ ಅಲಂಕರಿಸುವಂತ ತಂಡಗಳು. 1 ಚೆಂಡುಗಳ ಫಲಿತಾಂಶಗಳು ಬಾಕಿ ಇದೆ. ಕ್ರೀಡಾಭಿಮಾನಿಗಳೇ, ಪಂದ್ಯಾಕೂಟಗಳು ರೋಚಕ ಸ್ಥಿತಿಯಲ್ಲಿ ಪಂದ್ಯಾಕೂಟಗಳು ಸಾಗ್ತಾ ಇದೆ. 1 to go, 4 run needed win this match. ದಯವಿಟ್ಟು ಕ್ರೀಡಾಭಿಮಾನಿಗಳೇ, ಬಾಲ್ ಡೆಡ್ ಆದ ಮೇಲೆ ಪಂದ್ಯಾಕೂಟ ಒಳಗೆ ಹೋಗಿ. ಯಾಕಂತ ಹೇಳಿದ್ರೆ ದಯವಿಟ್ಟು ಆರ್ಗನೈಸರ್ ಅವರೇ, ದಯವಿಟ್ಟು ಆದಷ್ಟು ಲೈನ್ ಅಂಪೈರ್ ಗಾಗಿ ನಿಲ್ಲಿ. ಯಾಕಂತ ಹೇಳಿದ್ರೆ ಪಂದ್ಯಾಕೂಟವು 1 ಎಸೆತಗಳ ಮುಂದೆ 4 ಓಟದ ಅವಶ್ಯಕತೆ ಇದೆ. ಒಂದು ವೇಳೆ ಥ್ರೋ ಆಗಿ 4 ಹೋಗುವಂತ ಲಕ್ಷಣಗಳು ಕೂಡ ಇರುತ್ತೆ. ಆದುದರಿಂದ ಸರ್ವ ಕ್ರೀಡಾಭಿಮಾನಿಗಳು ಪಂದ್ಯಾಕೂಟ ಮುಗಿದ ಮೇಲೆ ಅಂಕಣವನ್ನು ಪ್ರವೇಶಿಸಬೇಕು. 1 ಚೆಂಡು, 4 ಓಟ. ಗರ್ಜಿಸುವ ಬಳಿ ಈ ಮೈದಾನದ ಮೂಲೆಗೂ ಹೊಡೆಯಬಲ್ಲಂತ ಆಟಗಾರ ನವಾಸ್. ಖಂಡಿತ ಯಸ್, ಎಫ್ಸಿಬಿ ಬೆಲ್ಮಾ ತಂಡ ಸಫಾ ಟ್ರೋಫಿ ಚಾಂಪಿಯನ್ ಪಟ್ಟವನ್ನ ಅಲಂಕರಿಸ್ತಾ ಇದೆ. ಕಂಗ್ರಾಚುಲೇಷನ್ ಟೀಮ್. ಎಫ್ಸಿಬಿ ಬೆಲ್ಮಾ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಈ ಪಂದ್ಯದ ಮುಂದಿನ ವೀಕ್ಷಣೆಯಲ್ಲಿ ಕೂಡ ಬದಲಾವಣೆ ಕಾಣ್ತಾ ಇದೆ. ಶಮೀರ್ ಮಲಾರ್, 2 ಕೊಂಬೋ.